ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಟಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ವರ್ಷದೊಡುಕಿತ್ತು, ಹಾಗಾಗಿ ನಿನ್ನೆ ಯುಗಾದಿ ಹಬ್ಬ ಆದಮೇಲೆ ಇವತ್ತೆಲ್ಲ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಇವತ್ತು ವರ್ಷದೊಡುಕನ್ನ ಮಾಡ್ತಾಯಿದ್ದೀವಿ. ಹಾಗೆ ಬೆಳಗ್ಗೆ ಸ್ವಲ್ಪ ನನ್ನ ಲೇಟಾಗಿ ಎದ್ದೆ, ಯಾಕೆಂದರೆ ಈ ಟೈಮಲ್ಲಿ ನಮಗೆ ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಸರಿಯಾಗಿ ಬರೋಲ್ಲ. ಹಾಗಾಗಿ ಬೆಳಗಿನ ಜಾವ ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ, ಹಾಗಾಗಿ ಮಲಗಿಬಿಟ್ಟಿದ್ದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇವೆಲ್ಲ ಕಾಮನ್ ಆಗೇ ಇರುತ್ತೆ ನಮಗೆ. ಸೊ ರಾತ್ರಿ ನಿದ್ದೆ ಬರ್ತಾ ಇರಲ್ಲ. ಸೊ ಹಾಗಾಗಿ ಲೇಟಾಗಿ ಎದ್ದಿದ್ದೆ. ಸೊ ಎದ್ದು ಆಚೆ ಬಂದು ನೋಡಿದಾಗ ಅಣ್ಣ ಮತ್ತು ಅಪ್ಪಾಜಿ ಆಲ್ರೆಡಿ ಮೀನು ತೊಗೊಬಂದು ಎಲ್ಲ ಕ್ಲೀನ್ ಮಾಡ್ತಾ ಕೂತಿದ್ರು. ಸೊ ಈ ಮೀನುಗಳನ್ನ ನಾನು ಮತ್ತು ನನ್ನ ಮಗ ಕೂತ್ಕೊಂಡು ಯಾವ ರೀತಿ ಕ್ಲೀನ್ ಮಾಡ್ತಿದ್ರು ಅಂತೇಳಿ ನೋಡ್ಕೊತ ಕೂತಿದ್ವಿ. ಸೊ ನಮ್ಮೂರಲ್ಲಿ ಹಿಡ್ದಿರೋ ಅಂಥ ಮೀನುಗಳು ಇವು. ನಮ್ಮೂರ ಕೆರೆಯಲ್ಲಿ ಚಿಕ್ಕ ಮೀನುಗಳನ್ನ ಬಿಟ್ಟು ಸಾಕಿರ್ತಾರೆ. ಸೊ ಇವಾಗ ಸ್ವಲ್ಪ ದೊಡ್ಡವಾಗ್ತಿದ್ದಂಗೆ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ತೊಗೊತಾರೆ ಅಂತ ಹೇಳಿ ಬಲೆ ಹಾಕಿ ಮೀನು ಹಿಡ್ದಿದ್ರು. ಹಾಗಾಗಿ ಅದನ್ನು ತೊಗೊಬಂದಿದ್ರು. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ಹೊಸ ಸ್ಟವ್ ತಂದಿದ್ರು ನಮ್ಮ ಮನೇಲಿ. ನಮ್ಮಮ್ಮ ಪೂಜೆ ಎಲ್ಲ ಮಾಡಿ ಸ್ಟವ್ಗೆ ಇಟ್ಟಿದ್ರು. ಹಾಗೆ ಕ್ಲೀನ್ ಮಾಡ್ಕೊಬಂದು ಮೀನೆಲ್ಲ ತಂದು ಕೊಟ್ಟಿದ್ರು ನಮ್ಮಣ್ಣ. ಸೊ ಇವಾಗ ಸಾಂಬಾರಿಗೆಲ್ಲ ನಮ್ಮಮ್ಮ ರೆಡಿ ಮಾಡ್ಕೊತಾಯಿದ್ರು ಮಸಾಲೆ ಎಲ್ಲನೂ. ಬೆಳಗ್ಗೆ ತಿಂಡಿನೇ ಇರಲಿಲ್ಲ. ಸೊ ಮೀನು ಸಾಂಬಾರು, ಅನ್ನ ಸಾರು, ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ರು. ಸೊ ಅಷ್ಟರೊಳಗೆ ಮೀನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾದಮೇಲೆ ನನಗೆ ಸ್ವಲ್ಪ ಮನೇಲಿ ಎಳ್ನೀರು ಕೆಡಿಸಿದ್ರು. ಹಾಗಾಗಿ ಕೆಲವೊಂದಷ್ಟು ಎಳ್ನೀರನ್ನ ಮನೆಗೆ ತಂದು ಹಾಕಿದರು. ಹಾಗಾಗಿ ಎಳ್ನೀರು ಇದ್ವಲ್ಲ ಕುಡಿಯೋಣ ಅಂತೇಳಿ ನಾನು ಮತ್ತು ನಮ್ಮಣ್ಣ ಎಳ್ನೀರು ಕುಚ್ಕೊಂಡು ಕುಡಿತಾ ಇದ್ದೀವಿ. ನಿಂಗೆ ಎಷ್ಟು ಎಳ್ನೀರು ಬೇಕು? ಮುರಿದೋಗಿಲ್ಲ ಕಣೋ, ಇತ್ತಾಗ ಅದು ಕೊಡು ನನಗೇನೆ. ಅದು ಹಂಗೆ ತಿನ್ನು, ಸೈಡಿಗೆ ಕುಡಿಯೋದು ಇಕ್ಕೊಂಡು. ಎಷ್ಟು ಎಳ್ನೀರು ಬೇಕು ನಿಂಗೆ? ಏನಾಗಲ್ಲ, ನೀರು ಬರುತ್ತೆ. ಕೊಡೋನಿ ಕುಡಿ. ಎಷ್ಟು ಬೇಕು ನಿಂಗೆ ಎಳ್ನೀರು? ಎಷ್ಟು ಎಳ್ನೀರು ಬೇಕು? 9 ಎಲ್ಲ ನೀನೇ ಕುಡ್ಕೊಬಿಟ್ರಿ ನನಗೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ಸೂಪರ್. ಅವೇನೋ ಬುಲ್ಡೆ, ಅದು ಎಸಿ ಬುಲ್ಡೆ, ಅದು ಎಲ್ಲ ಒಂದೊಂದು ಬುಲ್ಡೆ ಅದು ನೋಡು. ಅವರು ಎಳ್ನೀರು ಕೆಡವರು ಬುಲ್ಡೆ ಅಂತ ಒಂದು ಅಷ್ಟು ಬಿಟ್ಟೋದಂತೆ. ನಮ್ಮ ಅಮ್ಮ ಎಲ್ಲನೂ ಬಾಚ್ಕೊಬಂದೈತಿ. ಅಯ್ಯೋ ಎತ್ತಡೆ ಇದ್ರೊಳಗಿರೋ ಚೆನ್ನಾಗಿದೆ. ನಿದ್ದೆ ಕುಡಿ, ಕಣ್ಕರ್ಗಿವೆಲ್ಲ ಚೆನ್ನಾಗವ. ಹೆಂಗೋ ಕಾಣಿಲ್ಲ ಇಷ್ಟು ನಾವೇ ಇದು ಕೊಡ್ತೀನಿ. ಅವ್ರೊಳಗೆ ಕರ್ಕೊಂಡು ಕುಡಿಯೋದಲ್ಲ ಚೆನ್ನಾಗೈತಿ. ಕುಡಿ ಕಚ್ಕೊಂಡು ಇನ್ನೊಂದೆಲ್ಲ ಸರಿ ಸುಸ್ತಾಯ್ತು. ಕುಡಿಕೊಂಡ ಖಾಲಿ ನೀನು ನೋಡ್ಬೇಡ. ಅಯ್ಯೋ ಪುಟ್ಟು ಬುಲ್ಡೆ ಕಡ. ಬಂದು ನೀರು ನಾನು ನೀರು ತಗೋತಿದ್ದೀನಿ, ಯಾಕೆ ಗೊತ್ತಾ ಇಲ್ವಲ್ಲ ಅಂತವ. ನಂಗೆ ಕಷ್ಟಪಟ್ಟು ಕೊಚ್ಚಿದ್ನ ಒಳ್ಳೆ ಚೆನ್ನಾಗಿರೋ. ಅದು ಕೊಡೆ ಲಾಸ್ಟ್ ಚೆನ್ನಾಗಿರಂಗಿತ್ತು. ಅದು ಕಣ್ಕರ್ಗೈತಿ. ಬಾರ ಐತೆ ನೋಡಿದು. ಬಾರ ಆಯ್ತು. ಕುಡ್ದಾಗ್ತಾ ನೀನು ಹುಡ್ಗನ್ ಬುಲ್ಡೆ ಕೊಟ್ಟಿದ್ದಿ ಹೆಂಗೆ? ಇಲ್ಲ ಕಣೆ, ಕುಡಿತೈತೆ ಕೇಳು. ಬರ್ತಾವ ನೀರು? ಬರ್ತಾವ ನೀರು? ನೀರು ಕುಡಿದು ನೋಡು. ಬರ್ತಾವ ಬಿಡು, ಇಲ್ಲ ಅಂದ್ರೆ ಹೇಳೋಣ. ಕುಡಿ ಹಂಗೆ ಇದಲ್ಲವಾ.
ಕಾಳುಗಳು ಹಸಿಯಾವೆ ಇತ್ತವ. ಬದ್ರಿಸ್ಬಿಟ್ಟಿದ್ಯಾ ಎಲ್ಲ ಒಳಕೋಗಿ ಮಿಕ್ಸ್ ಆಗ್ಬಿಟ್ಟು ಪಟ್ ಪಟ್ ಮತ್ತಾಗ ನೀನು ಇಟ್ಟಾನ ಒಂದು ದಿವಸ ಕಾಫಿನ ಭಾರವಾದ್ಯ ಅಂತ ಬಿಟ್ಟಿಗೆ ನೀನು ಏನು ಮಮ್ಮಿನ ಸರ್ದಿ ಈಗ. ಅದರಲ್ಲಿ ಮಾತ್ರ ತುಂಬ ನೀರಿದ್ದು. ಒಳ್ಳೆ ಬಂಬಳ ಐತೆ ಬಿಂಡ. ನಿಂಗೊಂದು ನಂಗೊಂದು ಬೊಬ್ಬ ನಾ ಬಂದೇ ಇಲ್ಲ. ಏನಾರು ಬೇಕನೆ ಏನಾರು ಬೇಕಾ ಮಟ್ಟೆವ ನನಗೆ ಮತ್ತೆ ಬೇಕಪ್ಪ. ನಂಗೆ ಬೇಕು ನಿಂಗಲ್ಲ. ನೀನೇ ತಿನ್ನು. ನಾನು ಮೀನು ತಿಂತೀನಿ, ಚಿಚ್ಚಿ ತಿಂತೀನಿ, ನೀನು ಬರೀ ಮೊಟ್ಟೆ ತಿನ್ನು. ನಿಂಗೆ ಬೇಕಾ ಮೊಟ್ಟೆ? ಸೊ ಇಲ್ಲಿ ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಅಡುಗೆ ಮನೆ ಕಡೆ ಬಂದ್ವಿ. ಸೊ ಅಡುಗೆ ಮನೆಯಲ್ಲಿ ಅಮ್ಮ ಖಾರ ರುಬ್ತಾಯಿದ್ರು, ಹಾಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಬೆಳಗ್ಗೆ ತಿಂಡಿಗೆ ಸಾಂಬಾರು, ಮೀನು ಸಾಂಬಾರು ಮತ್ತು ಅನ್ನ ಮುದ್ದೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದರು. ಹಾಗಾಗಿ ನಮ್ಮ ಅಣ್ಣ ಇದ್ದವನು ಇಷ್ಟೊಂದು ಮೀನೆಲ್ಲ ಸಾಂಬಾರಿಗೆ ಬೇಡ, ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದ. ಹಾಗಾಗಿ ಅದಕ್ಕೆ ಬೇಕಾಗಿ ಸ್ವಲ್ಪ ಎಲ್ಲ ಎತ್ಕೊತಾ ಇದ್ವಿ, ಫ್ರೈಗೆ ಎಷ್ಟು ಬೇಕು ಅಂತ ಹೇಳಿ. ಸ್ವಲ್ಪ ಜಾಸ್ತಿನೇ ಇತ್ತಲ್ವ, ಹಾಗಾಗಿ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಫ್ರೈಗೆ ಎಲ್ಲ ಎತ್ಕೊಂಡ್ವಿ. ಸಾಂಬಾರಿಗೆ ಎಲ್ಲ ಒಗ್ಗರಣೆ ಹಾಕಿ ಬೇಯಿಸ್ಕೊಂಡು ಅಮ್ಮ ಆಲ್ರೆಡಿ ಸಾಂಬಾರೆಲ್ಲ ಮಾಡಿದ್ರು, ಅನ್ನ ಮುದ್ದೆ ಎಲ್ಲ ಮಾಡಿದರು. ತಲೆ ಬರೀ ತಲೆನೇ ಕಾಣ್ತಾವೆ. ಸಾಂಬಾರೆಲ್ಲ ರೆಡಿ ಆದಮೇಲೆ ಅಮ್ಮ ಫಿಶ್ ಕಬಾಬ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಯಾಕೆಂದರೆ ನಾನು ಮತ್ತು ನಮ್ಮ ಅಣ್ಣ ನಮ್ಮ ಅಜ್ಜಿ ಎಲ್ಲ ಅಷ್ಟು ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ನಾನಂತೂ ಸಾಂಬಾರಲ್ಲೆಲ್ಲ ತಿನ್ನಲ್ಲ. ಫಿಶ್ ಕಬಾಬ್ ಆದರೆ ಸ್ವಲ್ಪ ಒಂದೆರಡು ತಿನ್ಬೋದು ಅಷ್ಟೇ. ಹಾಗಾಗಿ ಅದಕ್ಕೆ ಕಲಸಿಕ್ತಾಯಿದ್ರು. ಅನ್ನ ಮುದ್ದೆ ಎಲ್ಲ ಮಾಡಿ ಇಟ್ಟಿದ್ರು, ನಾ ಊಟ ಮಾಡೋದೊಂದು ಬಾಕಿ ಇತ್ತು. ಹಾಗೆ ನಮ್ಮ ಅಣ್ಣ ನನ್ನ ಮಗನ್ನ ಆಚೆ ಕಡೆ ಆಟ ಆಡಿಸ್ತಾ ಕುಂತಿದ್ದ, ಫೋನ್ ತೋರಿಸ್ಕೊಂಡು. ಹಾಗಾಗಿ ಏನು ಮಾಡ್ತಿದ್ದಾರೆ ಎಲ್ಲ ನೋಡೋಣ ಅಂತ ಆಚೆ ಹೋದೆ. ನೋಡಿ ಫೋನ್ ತೋರಿಸ್ಕೊಂಡು ಕೂತಿರೋದಲ್ಲೇ. ಏಯ್ ಗುಂಡ, ಫೋನ್ ನೋಡ್ತಾ ಇದೀಯಾ? ಎದಮ್ಮಕ್ಕೆ ಬಾ, ಬರುವ, ನೋಡ್ಬಾರ್ದಂಗೆ ಕಣ್ಣು ನೋವಾಗ್ತವೆ.
ಹ್ಞೂ ಬಿದ್ದೋಗಿವೆ. ಇಲ್ಲ ಮಾಡ್ತಿದ್ದೆ ನಮ್ಮ ಬಾ ಮನೆ ಬರ್ಪ ಆಟ ಆಡ್ ಬಾ. ಬಾ ಎದ್ದು ಆಟ ಆಡಿಲ್ಲ ಇಲ್ಲ ಆಟ ಆಡ್ಬೇಕಾ ಬಾ ಬೇಗ ಎದ್ದು ಬಾರ್ಸಿನಿ ಬರಮ್ಮ. ಮಾಮನ ಹತ್ರ ಇರ್ತೀನಿ ಬರಕಿಲ್ಲ. ಗುಂಡು ಪುಟಾಣಿ ಚಿನ್ನು ಯಾರು? ಚಿನ್ನು ಯಾರು? ಚಿನ್ನು ಅಂದರೆ ಯಾರು? ಚಿನ್ನು ಅಂದ್ರೆ ಯಾರು? ಒಳ್ಳೆ ಎಕ್ಸಸೈಸ್ ನೋಡು. ಕತ್ಲೆ ಕಣ ಮಧ್ಯಾಹ್ನ. ಇಲ್ಲ ಬಾ ರಾಜು ಕೂತು ಕಳಿ ಕೂತು ಅವನಿಗೆ ಹಂಗ ನೀನ್ ಬಿಡ್ಸ್ಕೊಡು ಬಾ. ನೀನು ಕಳಿ ಕೂತ್ಕ ಅವನಿಗೆ ತಲೆ ಅಂತ ಅದನ್ನೇ ಹಾಕೊಡಮ್ಮಿ. ಕಳಿ ತಲೆ ಹಾಕೋ ಪುಟ್ಟು ತಲೆ ತಿನ್ಸು ತಗ ಐ ಚಳಿ ಕೂತ್ಕೊಳವ. ಏ ಅನ್ನನೇ ತರಲಿಲ್ವಲ್ಲಮ್ಮಿ ನೀನು? ಯಾಕೆ ಹಾಂ. ಸೊ ಬೆಳಗ್ಗೆನೇ ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಫಿಶ್ ಕಬಾಬಿಗೆ ಕಲಸಿಕ್ಕಿದ್ವಲ್ಲ, ಹಾಗಾಗಿ ನಾನು ಒಂದೆರಡು ಜಿಮ್ಮಲ್ಲಿ ಹಾಕ್ಕೊತಾ ಇದ್ದೀನಿ ಫಿಶ್ ಕಬಾಬ್ನ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೆ ನನಗೆ ಮಾತ್ರ. ಹಾಗೆ ನಾನಂತೂ ಫಿಶ್ ತಿನ್ನೋದು ತುಂಬಾ ರೇರು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಫಿಶ್ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ತಿನ್ನೋಣ ಅಂತ ಹೇಳಿ ಫಿಶ್ ಕಬಾಬ್ ಮಾಡಿಕೊಂಡೆ. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ಒಂದೆರಡು ಪೀಸ್ ತಿಂದೆ, ಚೆನ್ನಾಗಿತ್ತು. ಅಂದರೆ ಈ ಟೈಮಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ತಿನ್ನಬೇಕು, ಮೀನು ತಿಂದರೆ ತುಂಬ ಒಳ್ಳೆಯದು, ಮಗುಗೆ ತುಂಬ ಬುದ್ಧಿ ಚುರುಕಾಗುತ್ತೆ ಅಂತ ಏನೇನೋ ಹೇಳ್ತಿರ್ತಾರೆ. ಸೊ ಹಾಗಾಗಿ ಟೇಸ್ಟ್ ಮಾಡೋಣ ಅಂಥೇಳಿ ತಿಂತಾಯಿದ್ದೆ. ನಾನು ತುಂಬ ರೇರು ಫಿಶ್ ತಿನ್ನೋದು. ಬಟ್ ಇತ್ತೀಚಿಗೆ ಸ್ವಲ್ಪ ರೂಢಿಯಾಗಿದ್ದೀನಿ ಅಷ್ಟೇ. ನನ್ನ ಫಸ್ಟ್ ಮಗನ ಬಸ್ರಲ್ಲಿ ಫಿಶ್ ತಿಂದಿದ್ದು ಫಸ್ಟ್ ಟೈಮು ನಾನು. ಹಾಗಾಗಿ ಆವಾಗಿಂದ ಸ್ವಲ್ಪ ರೂಢಿಯಾಗಿದ್ದೀನಿ. ಅಂದರೆ ಆವಾಗ ತಿಂದಿದ್ದು, ಅದಾದಮೇಲೆ ನೆಕ್ಸ್ಟ್ ಇವಾಗ ತಿಂತಾಯಿದ್ದೀನಿ. ತಿಂದಿದ್ದೆ ಎಲ್ಲ ಆದಮೇಲೆ ಮಧ್ಯಾಹ್ನ ಹತ್ತತ್ರ ಆಯಿತು. ಹಾಗೆ ಅಣ್ಣ ಅಪ್ಪಾಜಿ ಎಲ್ಲರೂ ಇವ್ರು ಸರಿಯಾಗಿ ಮೀನು ತಿನ್ನಲ್ಲ ಅಂತೇಳಿ ಚಿಕನ್ ತಗೊಬರ್ತೀನಿ, ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಬಂದು ಅಡುಗೆ ಮನೇಲಿ ಕೂತ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಣ್ಣುಗಳನ್ನ ತಿಂತಾಯಿದ್ದೆ, ದಾಳಿಂಬೆ ಮತ್ತು ಆರೆಂಜೆಲ್ಲ. ಹಾಗೆಯೇ ಅಡುಗೆಗೂ ಕೂಡ ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿಸಿ ಇಕ್ಕೋಣ ಅವ್ರು ಬರೋ ಅಷ್ಟರೊಳಗೆ ಅಂತೇಳಿ ಬಿಡಿಸ್ಕೊತಾ ಇದ್ದೆ. ಮಧ್ಯಾಹ್ನಕ್ಕೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಇಲ್ಲಿ ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ನಾನು ಎಲ್ಲ ರೆಡಿ ಮಾಡಿ ಹೋಗಿ ಮಲ್ಕೊಂಬಿಟ್ಟಿದ್ದೆ. ನಮ್ಮ ಅಣ್ಣ ನಮ್ಮಮ್ಮ ಅವರೆಲ್ಲ ಮಾಡಿಬಿಟ್ಟಿದ್ರು. ನನ್ನ ಬಂದು ಎಬ್ಬಿಸಿದ್ರು, ಬಾ ಊಟ ಮಾಡು ಅಂತೇಳಿ. ಸೊ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ಇದೇನೆ. ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಒಂದು ಅಪ್ಪಾಜಿ ಹೊಲ್ದ ಹತ್ರ ಹೋಗಿದ್ರು, ಹಾಗಾಗಿ ಅವರೊಬ್ಬರು ಇರಲಿಲ್ಲ. ಸೊ ಅವ್ರು ಬಂದಮೇಲೆ ಊಟ ಮಾಡ್ಕೊತಾರೆ. ನಾವು ಮಧ್ಯಾಹ್ನ ಆಗಿತ್ತಲ್ಲ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊತಾ ಇದ್ದೀವಿ. ಸೊ ಇದಿಷ್ಟು ನಮ್ಮನೆ ವರ್ಷದೊಳಗಿಂತ ನಾನ್ ವೆಜ್ ಊಟ. ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಕೂಡ ತುಂಬ ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ, ಏಕೆಂದರೆ ಫೋನ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋಸ್ ಹಾಕಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಟೇಕ್ ಕೇರ್. ಬಾಯ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ನ ಹಾಕ್ತಿರ್ತೀನಿ, ವಾಚ್ ಮಾಡಿ.